ಬರ್ತಡೇ ಮಾಡ್ಕೋರು ಎದಕ್ ಅಂತ ಪರಿ ಸಂಭ್ರಮಿಸ್ತಾರಂತೂ ನನಗ್ ಗೊತ್ತಿಲ್ಲ. ನಿಮ್ದು ಏಜು ಮೈನಸ್ ಆಗ್ತಿರೋದು ಪ್ಲಸ್ ಆಗ್ತಿಲ್ಲ. ದೇಶಕ್ಕೆ ಏನ್ ಮಾಡ್ಲಿಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೆ ಜನ್ಮ ಯಾರು ಕೊಟ್ಟಾರಲ್ಲ, ದೇಶ ಯಾರು ತೋರ್ಸಲ್ಲ ಅವ್ರಿಗೋಸ್ಕರ ಏನಾರ ಒಂದ್ ಉಡುಗೊರೆ ಒಯ್ದು ಕೊಡ್ರಿ. ಈ ಫಾಲ್ತು ಮಂದಿಗೆ ತೊಗೊಂಡ್ ಕೇಕ್ ಕಟ್ ಮಾಡ್ದ, ಪಾರ್ಟಿ ಮಾಡ್ದ, ಅವ್ರಿಗೆ ಅಲ್ಲಿ ಸುತ್ತಾಡ್ಸಕ್ ಹೋಯ್ದ, ಇಲ್ಲಿ ಸುತ್ತಾಡ್ಸಕ್ ಹೋಯ್ದ, ಕುಡ್ದ ತಿಂದ, ಅಲ್ಲದು ಬರ್ತಡೇನೆ ಅಲ್ಲಿ ನಿಮ್ದು. ನಿಮಗ್ ದೇಶ ಯಾರು ತೋರ್ಸಲ್ಲ ಅವ್ರಿಗೋಸ್ಕರ ಏನಾರ ಮಾಡ್ರಿ. ನಿಮ್ ತಾಯಿಗೆ ಒಂದ್ ಸೀರೆನೇ ಆಗಲಕ್ ಒಯ್ದು ಕೊಡ್ರಿ ನಿಮ್ ಕೈಲಿ ಆದಷ್ಟು. ಫಾಲ್ತು ಖರ್ಚ ಮಾಡಪ್ಪಲ್ಲ. ನಿಮ್ ತಂದಿಗೆ ಏನಾರ ಒಂದು ಉಡುಗೊರೆ ಒಯ್ದು ಕೊಡ್ರಿ. ಅವಾಗ ಅವರು ನಿಮಗ್ ಜನ್ಮ ಕೊಟ್ಟಿದ್ದಕ್ಕ ಸಾರ್ಥಕ ಐತಪ್ಪ ಅಂತಾರ. ನಾಳೆಗೆ ನೀವು ಇಲ್ಲಾರ್ದಾಗಲ್ಲ ನೋವಾಗೋದು ಇವ್ರು ಯಾರಿಗೂ ಆಗಂಗಿಲ್ಲ. ನಿಮ್ ತಾಯಿ ತಂದಿಗೆ ಅಷ್ಟ ರಿಯಲ್ ಆಗಿ ನೋವಾಗ್ತದ. ಅವ್ರೇ ಕೇಳ್ತಾರ, ನಾಳೆಗೆ 4 ಮಂದಿಗೆ ತೊಗೊಂಡ್ಕೆಸ ತಿಂದು ಉಂಡು ಕುಡುದು ಮಾಡ್ತಿರಲ್ಲ, ಅವ್ರು ಏನಂತಾರ, ನಾಳೆ ನಿಮ್ಗೆ ಏನಾರ ಆಗಿತ್ತಂದ್ರ ಒಂದ್ ಟೈಮಿಗೆ ಎಟತನಾಗ ಆತದವ ವಯಸ್ಸು ಹುಡ್ಲಕ್ ಅಂತ ಕೇಳ್ತಾರೆ ಹೊರತು, ಎಟತನ ಆಯ್ತು ಮಣ್ಣಾಗ ಒಯ್ದೊತ್ಲಕ್ ಅಂತ ಕೇಳ್ತಾರೆ ಹೊರತು, ನೋವು ನಿಜವಾಗ್ಲೂ ಯಾರಿಗೂ ಆಗಂಗಿಲ್ಲ. ಅಲ್ಲಿ 4 ದಿನ ಅಂದ್ರೆ ಯಾರ ಸಂಗಟನೂ ಬರಲ್ಲ. ನಿಮಗ್ ಜನ್ಮ ಕೊಟ್ಟವ್ರು ಅಷ್ಟಿಗೆ ನೋವಾಗ್ತದ. ಅವ್ರಿಗೆ ಎಷ್ಟು ವರ್ಷಗಳು ಆದ್ಮೇಲಕ್ನು ಅವ್ರಿಗೆ ಕಣ್ಣೀರ್ ಬರ್ತವೆ ಹೊರತು, ಹಿಂಗ ಆಯ್ತಪ್ಪ ಹಂಗಾಯ್ತಪ್ಪ ಅಂತ ಫಾಲ್ತು ಮಾತಾಡಲ್ಲ ಅವ್ರ ಮಂದಿಪ್ಲಿ. ನಿಮ್ ತಾಯಿ ತಂದಿಗೆ ಅಷ್ಟ ಸರಿಯಾಗಿ ನೋಡ್ಕೊರ್. ನಿಮ್ ಜನ್ಮ ದಿವ್ಸ ಬರ್ತಲ್ಲ ಅವ್ರಿಗೆ ನೋಡ್ಕೊರ್ ಸರಿಯಾಗ. ಫಾಲ್ತು ಮಂದಿಗೆ ಏನು ಮಾಡಕ್ ಹೋಗ್ಬೇಡ್ರ ಹೇಳ್ತೀನಿ.